ಎಲ್ಲೋ ಒಂದು ಕಡೆ ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮೇಡಮ್ ನೀವು ಹಂಗೆ ನೋಡಿದ್ರೆ ನೆನ್ನೆ ಪೊಲೀಸ್ನೆಲ್ಲ ಫೇಕ್ ಪೊಲೀಸಸ್ನ ಡಿಪ್ಲಾಯ್ ಮಾಡಿದ್ದಾರೆ. ನೇಮ್ ಬ್ಯಾಜಸ್ ಇಲ್ಲ. ಹೇಗಂತೀರಾ? ಅಲ್ಲಿ ಬಂದಿದೆ, ಪ್ರೂಫ್ ಇದೆ. ಎಲ್ಲ ಎಷ್ಟೋ ರೀಲ್ಸಲ್ಲಿ ನಾವು ನೆನ್ನೆ ನೋಡಿದ್ದೀವಿ. ನಾವು ಬೇಕಾದ್ರೆ ಪ್ರೂಫು ಕೊಡ್ತೀನಿ. ನೇಮ್ ಬ್ಯಾಜಸ್ ಇಲ್ಲ. ಅವ್ರನ್ನ BJP ಅವರೇ ಡಿಪ್ಲಾಯ್ ಮಾಡಿರ್ಬೋದು ಅಂತಲೂ ಹೇಳ್ಬೋದು. ವಿ ಕೆನ್ ನಾಟ್ ಟೆಲ್ ಯಾರಿಂದ ಹಿಂಗಾಗಿದೆ ಅಂತ. ಸೊ ದಿಸ್ ಇಸ್ ಆಲ್ ನಾಟ್ ಅಕೌಂಟಬಿಲಿಟಿ ಆಫ್ ದ ಪ್ರೈಮ್ ಮಿನಿಸ್ಟರ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಈಗ ನೀವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಕೆಲವರು ಹೇಳ್ತಾರೆ ಥ್ರೆಟ್ಟಿಂಗ್ ಎಲ್ಲ ಬರ್ತಾ ಇದೆ, ನಿಜನಾ ಸರ್? ಥ್ರೆಟ್ಟಿಂಗ್ ಮೇಡಮ್ ಬರ್ತಾ ಇದೆ, ಬಟ್ ಅದು ಅದೇ ಹೇಳಕ್ಕಾಗಲ್ಲ. ಎಲ್ಲಿಂದ ಬರ್ತಾನೆ ಇರುತ್ತೆ. ನಿರಂತರವಾಗಿ ಒಂದು ಕಾನೂನು ಪ್ರಕಾರ ಓಡಾಡ್ತಾ ಇದ್ದೀವಿ ಅಂದಾಗ ನಾವು ಎಷ್ಟೋ ಒಂದು ರೀಲ್ಸ್ ಬೇಕಾದ್ರೆ ಹಾಕಿದಾಗೂ ನಮ್ಮನ್ನು ರೀಲ್ಸಿಂದ ತೆಗೆದಾಕ್ತಾರೆ, ನಮ್ಮ ಅಕೌಂಟ್ಸ್ನ ಇದು ಮಾಡ್ತಾ ಇದ್ದಾರೆ, ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ನಾವೆಲ್ಲೇ ರೋಡಲ್ಲಿ ಹೇಳಿದ್ರು ಎಲ್ಲನೂ ಇವರು ಕಿತ್ಕೊತಾ ಇದ್ದಾರೆ. ಇವತ್ತು ಯಾವುದನ್ನು ಒಂದು ನಮಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಫ್ರೀಡಮಲ್ಲಿ. ಸರ್, ನಿಮ್ಮ ಪ್ರಕಾರ ಈಗ ನಿಮ್ಮ ಹೋರಾಟ ಅಲ್ಲಿ ಆತ್ಮಹತ್ಯೆ ಅಂತ ಮಾಡ್ಕೊಂಡಿದ್ದಾರೆ, ಸೊ ಸಾವನ್ನಪ್ಪಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕನ್ನೋದು ಏನು ಹೇಳ್ತೀರಾ? ಮೇಡಮ್ ಡೆಫಿನೆಟಾಗಿ ಶಾಂತಿ ಸಿಗಬೇಕು. ಯಾರಿಗೇ ಆಗಲಿ ಶಾಂತಿ ದೊರಕಲೇಬೇಕು. ಇವರು ಒಂದು 19 ಜನ ಏನೋ ಸ್ಟಾರ್ಟಿಂಗಲ್ಲಿ ತೀರೋದ್ರು. ಇವ್ರು ಏನೂ ಒಂದು ಮಾತಾಡಲಿಲ್ಲ. ಬಂದು ರೋಡಲ್ಲಿ ಬಂದು ಒಂದು ಮಾತಾಡ್ತಾ ಇಲ್ಲ. ಇವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಏನಕ್ಕೆ ರಾಜೀನಾಮೆ ಕೊಡಬೇಕು ಅಂದರೆ ಒಂದು ಪ್ರೆಸ್ ಮೀಟ್ ಇಲ್ಲ ಅವ್ರ ಕಡೆಯಿಂದ. ಸೋ ಮಚ್ ಇಸ್ ಹ್ಯಾಪ್ನಿಂಗ್. ಎಸ್ಟರ್ಡೇ ವಾಸ್ ಅ ಡಾರ್ಕ್ ಡೇ ಆಲ್ಸೋ. ಡಾರ್ಕ್ ಡೇ ಬಂದಿದೆ. ಸ್ಟೂಡೆಂಟ್ಸ್ಗೆ ಅದು ಮಳೆಯಲ್ಲಿ ಎಲ್ಲ ಹೊಡೆದಿದ್ದಾರೆ ಅಂತ ಎಲ್ಲನೂ ಬಂದಿದೆ ನ್ಯೂಸು. ಪ್ರತಿಯೊಬ್ಬರಿಗೂ ತಲೆಯಿಂದ ಹೊಡೆದು ಎಲ್ಲ ಇವರು ಹೆಂಗೆ ಯಾವ ಥರ ಪರ್ಮಿಷನ್ ಕೊಡ್ತಾರೆ? ನಿನ್ನೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರೂ ಬಂದಿದ್ದಾರೆ. ಅವರೂ ಇದು ಮಾಡಿದ್ದಾರೆ. ಅವ್ರನ್ನೂ ಡಿಟೈನ್ ಮಾಡಿದ್ದೀರಾ. ನಮ್ಮ ನಾಯಕರಾದಂಥ ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ. ಅವ್ರನ್ನೂ ಡಿಟೈನ್ ಮಾಡಿದ್ದಾರೆ. ಎಲ್ಲನೂ ಆಗ್ತಾ ಇದೆ ಈ ಥರ ಅಂತ.